ಇದು ಕಡಲೆ ಹಿಟ್ಟು, ಸಬ್ಬಸಿಗೆ ಸೊಪ್ಪು, ನೀರುಳ್ಳಿ, ಇಂಗು, ಓಂಕಾಳು ಎಲ್ಲ ಇದೆ ಇದರೊಳಗೆ. ಆಮೇಲೆ ಇದು ಗೋಧಿ ಹಿಟ್ಟು, ಓಂಕಾಳು, ಉಪ್ಪು, ಖಾರ, ಆಮೇಲೆ ನೀರುಳ್ಳಿ, ಆಮೇಲೆ ಕಾದಿದ್ದ ಎಣ್ಣೆ, ಹಿಂಗೆ ಇದಕ್ಕೆ ಒಂದು ಸ್ವಲ್ಪ ಹಾಕಿ. ಕಾದಿದ್ದ ಎಣ್ಣೆ ಒಂದು ಸ್ವಲ್ಪ, ಹಿಂಗೆ ಇದಕ್ಕೆ ಒಂದು ಸ್ವಲ್ಪ ಹಾಕಿ. ಹಾಂ, ಇದಕ್ಕೆ ಹಾಕಿದರೆ ಇದನ್ನು ಹಿಂಗು, ಅಕ್ಕಿ ಹಿಟ್ಟು, ಇದು ಗೋಧಿ ಹಿಟ್ಟು ಪಕೋಡ, ಇದು ಕಡಲೆ ಹಿಟ್ಟಿನ ಪಕೋಡ. ಅಷ್ಟೇ. ಇದಕ್ಕೆ ನಾವೆಲ್ಲ ಎಲ್ಲ ಪದಾರ್ಥ ಹಾಕ್ತೀವಲ್ಲ, ಇದ್ರೊಳಗೆ ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಆಮೇಲೆ ಇಂಗು, ಸಬ್ಬಸಿಗೆ ಸೊಪ್ಪು ಎಲ್ಲ ಇದೆ. ಇದ್ರೊಳಗೂ ಅದೇ ಸೇಮು. ಒಂಚೂರು ಎಣ್ಣೆ ಹಾಕಿದ್ದೆ, ಕಾದೆಣ್ಣೆ, ಸ್ವಲ್ಪ ನಿಂಬೆ ರಸ ಹಾಕಿದೆ. ಇದು ಹಾಕ್ಕೊಂಡು ಕಲಿಸ್ಕೊಂಡು, ಇದು ಬೇರೆ ಬೇರೆ, ಇದು ಬೇರೆ ಅದು ಬೇರೆ. ಚೆನ್ನಾಗಿ ಬರ್ತಾಯಿದಲ್ವಾ? ಅದನ್ನು ಬೇರೆದಕ್ಕೆ ಹಾಕ್ಕೊಂಬಿಡಿ, ಇದ್ರೊಳಗೆ ಕಲಿಸ್ಕೊಂಬಿಟ್ರೆ ಆಯ್ತು. ಇದೆಲ್ಲ ಮಿಕ್ಸ್ ಮಾಡಾಗಿದ್ದಲ್ಲ, ಇದನ್ನು ಆಗಲಿ. ಬೇಕಾದ್ರೆ ಈ ಸಣ್ಣದ್ರೊಳಗೆ ಇಟ್ಕೊಬೋದು ನೀವು. ಇದು ನೀವೇ ಮಾಡಿ, ನನಗೆ ಗೊತ್ತಿಲ್ಲ. ಹಾಂ, ಸರಿ ಸರಿ, ನಾನೇ ಮಾಡ್ತೀನಿ. ಆ ಬಟ್ಲು ಒಂದು ಕೊಡಿ ಅಷ್ಟೇ. ಬೇಕಾದ್ರೆ ಇನ್ನು ಸ್ವಲ್ಪ ದೊಡ್ಡಗೆ ಹಾಕಿ, ಚೆನ್ನಾಗಿ ಬರ್ತದೆ. ಇದು ಹೆಂಗೂ ಮಿಕ್ಸ್ ಮಾಡಾಗಿದೆ. ಬೇಕಾದ್ರೆ ಇದ್ರೊಳಗೆ ಕಲಿಸ್ಬಿಟ್ಟು ಅದಕ್ಕೆ ಹಾಕಿ ಇದ್ರಂಗೆ ಕಲಿಸೋರಂತೆ. ಅದು ಇದಕ್ಕೆ ಹಿಂಗೆ ಹಾಕಿದ್ರೆ, ಇದಕ್ಕೆ ಇನ್ನು ಬಾಕಿದ್ದೆಲ್ಲ ಹಾಕಿದೆ. ಅದೇ ಇದರಲ್ಲೇ ಹಾಕೋರು ಅಂತ ಹೇಳಿ. ಅಲ್ಲ, ಅದು ಇದಾಗಬೇಕಲ್ಲ. ದಪ್ಪ ಬಂತ, ಉಬ್ತಾ. ಬೇಕಾದ್ರೆ ಉರಿ ನೀವು ಚೂರು ದೊಡ್ಡದು ಮಾಡ್ಕೊಳ್ತಾರೆ. ಸ್ವಲ್ಪ ನೀರು ಬೇಕೈತೆ. ಒಂದು 2 ಹಿಡಿಯಷ್ಟು ಹಾಕಿದೆ ಇದು ಸಬ್ಬಸಿಗೆ ಸೊಪ್ಪು. ಒಂದು ಮೀಡಿಯಮ್ ಸೈಜು ನೀರುಳ್ಳಿ ಹಾಕಿದೆ ಇದಕ್ಕೆ. ಒಂಚೂರು ಅಕ್ಕಿ ಹಿಟ್ಟು. ಇದು ಚೆನ್ನಾಗಾಗುತ್ತೆ ಗೋಧಿ ಹಿಟ್ಟಿನ. ಇದಕ್ಕೆ ಇದೇ ಸಿಗುತ್ತೆ, ಕ್ಯಾಮ್ರಾ ಇದು ಸ್ಟ್ಯಾಂಡ್ ಇರೋಂಥ ಅಂತ. ನಂಗೊಂಚೂರು ಅಭ್ಯಾಸ ಆಗಬೇಕು. ನಮ್ಮ ಅಕ್ಕ ಹೇಳಿದ್ದಾರೆ ರೆಡಿ ಮಾಡ್ಕೊ ಅಂತ. ಇದಕ್ಕೊಂದು ಸ್ವಲ್ಪ ಸಬ್ಬಸಿಗೆ ಜಾಸ್ತಿ ಐತಿಲ್ಲೇನ್ರಿ ಇದಕ್ಕೆ? ಇಲ್ಲ, ನೀವು ಅದು ಗೋಧಿ ಹಿಟ್ಟು ಕಾಣಿಸ್ಬರಲ್ಲ. ಸರಿ ಸರಿ. ಇದೆಲ್ಲ ಆಮೇಲೆ ತೆಗೆದಿಡಬೇಕು ಜಾಗಕ್ಕೆ. ಬೇಕಾದ್ರೆ ಅದನ್ನು ಹತ್ತಿರ ಸರಿಸ್ಕೊಡ್ರಿ. ಈ ಸೈಡಿನ ತೆಗಿತೀನಿ ನಾನು. ಇದೊಂದು ಒಬ್ಬೆ ಹಾಕ್ಬಿಟ್ಟು ಆಮೇಲೆ ಸೈಡಿನ ತೆಗಿತೀನಿ ಇದೆಲ್ಲ. ಸೈಡಿಗಿರಲಿ, ಆಮೇಲೆ ತೆಕ್ಕೊಂಬಿಡ ರಂಪ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಎಷ್ಟು ಒಂದು ಒಬ್ಬೆ ಆಯ್ತಾ,
ಈಗ ಸ್ಲೋ ಆಗ್ತಾ ಇದೆ ಅಲ್ವಾ, ಸ್ವಲ್ಪ ಉರಿ ದೊಡ್ಡದು ಮಾಡಿ. ಚೆನ್ನಾಗಿ ಬೇಯಬೇಕು. ಹ್ಞೂ ಅದು ದೊಡ್ಡದು ಮಾಡಿದ್ರೆ ಮೇಲೇ ಕಪ್ಪಗಾಗುತ್ತೆ. ಅದು ಎಣ್ಣೆ ಮುಳುಗೋಷ್ಟು ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತು ನೀವು ಎಣ್ಣೆ, ಪರವಾಗಿಲ್ಲ. ಹೆಂಗೋ ಇನ್ನೊಂದು ಬೋಂಡ ಕರಿಬೇಕಲ್ಲ ಪಕೋಡ. ಒಂದು 2 ಒಬ್ಬೆಗೆ ಆಗೋಗುತ್ತೆ. ಸ್ವಲ್ಪ ಎಣ್ಣೆ ಇದಾದರೆ ಇದೊಂದು 2 ಒಬ್ಬೆ ಆಗುತ್ತೆ. ಪ್ಲೇಟ್ ಇಟ್ಕೊಂಡಿಲ್ವಾ ಹತ್ತಿರ ತೆಗಿಯೋಕ್ಕೆ? ಇಲ್ಲ. ಇದು ಸ್ವಲ್ಪ ಹಳಕಾಯ್ತು ಅಂತ ಕಾಣುತ್ತಲ್ಲ ಇದು. ಅಂದರೆ ಗಟ್ಟಿ ಆಗಬೇಕಾ? ಇನ್ನೊಂದು ಚೂರು ಇನ್ನು ಸ್ವಲ್ಪ, ಹೌದು ಒಂದೊಂದು ಇಲ್ಲ ಸರಿ ಹೋಗುತ್ತೆ ಬಿಡಿ. ಆಮೇಲೆ ಗಟ್ಟಿ ಆದರೂ ಕಷ್ಟವೇ. ಆಮೇಲೆ ಅಲ್ಲ ಹಂಗೆ ಗಟ್ಟಿ ಆಗಲ್ಲ, ಮೀಡಿಯಮ್ಮಾಗಿ ಕಲಿಸೋದು. ಕೆಂಪಾಗಿದೆಯಾ, ಗರಿ ಆಗಿದೆಯಾ? ಶಬ್ದ ಬರ್ತಾಯಿದೆಯಾ? ಶಬ್ದ ಬರ್ತಾಯಿದ್ರೆ ಗರಿ ಆಗಿರುತ್ತೆ. ಟಪ್ಪಂತ ಬಿಡಬೇಕು. ಒಂದು ಪ್ಲೇಟ್ ಇಟ್ಕೊಬೇಕಾಯ್ತಲ್ಲ, ಇಲ್ಲದ್ರೆ ಅಲ್ಲಿ ಇದು ಎಣ್ಣೆ ಇಳಿಯೋಂಥದ್ದು ಫಿಲ್ಟ್ರ್ ಆಗೋಂಥದ್ದು ಇರ್ತಲ್ಲ. ಸರಿಗಾಗಿದೆಯಾ? ಒಂಚೂರು ಕೆಂಪು ಆಗ್ಬೇಕಾಯ್ತನಲ್ಲ, ಹಸಿ ಇದೆಯಾ? ಇಲ್ಲ ಆಗಿದೆ, ಎಷ್ಟು ಕೆಂಪು ಆಗಿದೆ. ಹ್ಞೂ ಹ್ಞೂ ಇರಿ ನಾನು ಹಾಕ್ತೀನಿ ಅಮ್ಮ. ಹಾಂ ಇರಿ ನಾನು ಹಾಕ್ತೀನಿ, ಇನ್ನೂ ಇದೆ. ಅಲ್ಲ ಇಲ್ಲಿ ಸೈಡಿಗೆ ಹಾಕ್ರಿ, ಪರವಾಗಿಲ್ಲ, ಗೊತ್ತಾಗುತ್ತೆ. ನಾನು ರೌಂಡ್ ಆಗುತ್ತೆ ಅಷ್ಟು. ಹ್ಞೂ ಹಾಗೆ ಮಾಡಿ, ನೀವು ಹಾಗೆ ಮಾಡಿ. ಹಾಕಿ. ನನಗೆ ಅದು ಮಾಡಿಬಿಟ್ರೆ ಬೇರೆ ಕೆಲಸ ಹೋಗುತ್ತೆ. ಅಲ್ಲ ಅಲ್ಲ, ಮೊಸರು ಇಟ್ಕೊಂಡು ನೀವು ಯಾಕೆ ನಂದು ಆದಮೇಲೆ ಹಾಕ್ತೀನಿ ಅಂದ್ರಲ್ವಾ. ನನಗೆ ಬೇರೆ ಕಡೆ ಹೋಗ್ಬೇಕಮ್ಮ, ನೀವು ಹಿಂಗೆ ಮಾಡೋದು ಹೆಂಗೆ? ಅಲ್ಲ ಇದ್ರೊಳಗೆ ನಂಗೆ ಗೊತ್ತಾಗುತ್ತೆ. ಇವಾಗ ಈ ಕೈ ಇಟ್ಕೊಂಡು ಹಿಂಗೆ ಇರಬೇಕು, ಕೆಲಸನೂ ಆಗಲ್ಲ, ಆ ಕಡೆ ನಾನು ಬೇರೆದು ಮಾಡೋಕ್ಕಾಗಿಲ್ಲ.